ಅತ್ತ ಚಿನ್ನದ ಬೆಲೆ ಗಗನದಲ್ಲಿದೆ. ಇತ್ತ ಮತ್ತೊಂದು ನಿಕ್ಷೇಪ ಪತ್ತೆಯಾಯಿತಾ. ಚಿಕ್ಕಬಳ್ಳಾಪುರದ ಗುಡಿಬಂಡೆ ಬಳಿ ಚಿನ್ನದ ನಿಕ್ಷೇಪವಿರುವಂತಹ ಸಾಧ್ಯತೆ ಇದೆ. ಚಿನ್ನದ ನಿಕ್ಷೇಪ ಪತ್ತೆಗೆ ಹೆಲಿಕಾಪ್ಟರ್ ಬಳಸಿ ಸಮೀಕ್ಷೆ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಸಮೀಕ್ಷೆ ಕಾರ್ಯ ಈಗ ಆರಂಭ ಆಗಿದೆ. ಭೂವೈಜ್ಞಾನಿಕ ಸಮೀಕ್ಷೆ ಅಧಿಕಾರಿಗಳು ದತ್ತಾಂಶ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಹೈಟೆಕ್ ಸೆನ್ಸಾರ್ಗಳ ಮೂಲಕ ಚಿನ್ನದ ನಿಕ್ಷೇಪ ಪತ್ತೆಗೆ ಸರ್ವೆ ಆರಂಭ ಆಗಿದೆ. ಹೆಲಿಕಾಪ್ಟರ್ಗಳನ್ನು ಬಳಸಿಕೊಂಡು ಹೈಟೆಕ್ ತಂತ್ರಜ್ಞಾನಗಳ ಮೂಲಕ ಈಗ ಸಮೀಕ್ಷೆ ಆರಂಭ ಆಗಿದೆ. ನೆರೆಯ ಆಂಧ್ರ ಪ್ರದೇಶದ ಕದರಿ ಬಳಿ ಈಗಾಗಲೇ ಚಿನ್ನದ ನಿಕ್ಷೇಪ ಇರೋದು ಪತ್ತೆಯಾಗಿದೆ. ಕದರಿ ಗಡಿಭಾಗದಲ್ಲಿರುವಂತಹ ಗುಡಿಬಂಡೆಯಲ್ಲೂ ಕೂಡ ಈಗ ಸರ್ವೆ ಕಾರ್ಯ ಆರಂಭ ಆಗಿದೆ. ಚಿನ್ನದ ನಿಕ್ಷೇಪ ಪತ್ತೆಗೆ ಕಳೆದ ಒಂದು ವಾರದಿಂದ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಬಳಿ ಸಮೀಕ್ಷೆಯ ತಂಡ ಮೊಕ್ಕಾಂ ಹೂಡಿದೆ. ಹೆಲಿಕಾಪ್ಟರ್ ಬಳಕೆ ಮಾಡಲಾಗಿದೆ. ಬೀಚಗಾನಹಳ್ಳಿ ಬಳಿ ಹೆಲಿಪ್ಯಾಡ್ ನಿರ್ಮಾಣ ಮಾಡಿ ಈ ಸಮೀಕ್ಷೆಯ ಪ್ರಕ್ರಿಯೆಗಳು ಈಗಾಗಲೇ ಆರಂಭ ಆಗಿದೆ. ಕಳೆದ ಒಂದು ವಾರಗಳಿಂದ ಇದಕ್ಕೆ ಸಂಬಂಧಪಟ್ಟಂತ ಪ್ರಕ್ರಿಯೆಗಳು ನಡೀತಾ ಇದೆ. ಅದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಚಿನ್ನದ ಅದಿರು ಇಲ್ಲೇನಾದ್ರೂ ಪತ್ತೆಯಾದ್ರೆ ರಾಜ್ಯ ಮತ್ತು ದೇಶದ ಆರ್ಥಿಕತೆಗೆ ದೊಡ್ಡ ಮಟ್ಟದ ಉತ್ತೇಜನ ಸಿಗುತ್ತೆ. ಸದ್ಯಕ್ಕೆ ಈಗ ಸಮೀಕ್ಷೆಯ ಪ್ರಕ್ರಿಯೆಗಳು ನಡೀತಾ ಇದೆ. ಆಪರೇಷನ್ ಹೆಲಿಕಾಪ್ಟರ್ ಬಳಸಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಚಿನ್ನದ ಗಣಿ ಸಿಕ್ಕೇ ಬಿಡುತ್ತಾ, ಚಿನ್ನದ ನಿಕ್ಷೇಪ ಸಿಕ್ಕೇ ಬಿಡುತ್ತಾ ಅನ್ನುವಂಥ ಕುತೂಹಲ ಈಗ ಎಲ್ಲರಲ್ಲೂ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಇದೀಗ ಭೂವೈಜ್ಞಾನಿಕ ಸಮೀಕ್ಷೆಯ ಅಧಿಕಾರಿಗಳು ದತ್ತಾಂಶ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಚಿನ್ನದ ನಿಕ್ಷೇಪ ಇರುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ, ಯಾವ ರೀತಿಯಾಗಿ ಬೆಳಕಿಗೆ ಬರ್ತಾ ಇದೆ, ಜೊತೆಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ? ಖಂಡಿತ ಮಧುಕರ್, ಏನು ಈಗಾಗಲೇ ಚಿನ್ನದ ಗಣಿ ಅಂತಾನೆ ಹೆಸರಾಗಿರುವಂತ ಕೆಜಿಎಫ್ ಏನಿತ್ತು, ಸೊ ಈ ಕೆಜಿಎಫ್ ನ ಸುತ್ತಮುತ್ತ ಈಗ ಚಿನ್ನದ ನಿಕ್ಷೇಪಗಳಿದಾವೆ ಅನ್ನೋ ಒಂದು ಹುಡುಕಾಟದಲ್ಲಿ ಏನು ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆಯ ಒಂದು ತಂಡ ಈಗ ಪತ್ತೆಗಿಳಿದಿರುವಂತದ್ದು. ಈ ನಿಟ್ಟಿನಲ್ಲಿ ಆಂಧ್ರದ ಕದರಿ ಬಳಿ ಒಂದಷ್ಟು ಚಿನ್ನದ ನಿಕ್ಷೇಪ ಪತ್ತೆಯಾಗಿದ್ದ ಬೆನ್ನಲ್ಲೇ ಈಗ ಚಿಕ್ಕಬಳ್ಳಾಪುರದ ಎರಡು ಕಡೆ ಅಂದ್ರೆ ಗುಡಿಬಂಡೆಯ ಬೀಚಗಾನಹಳ್ಳಿ ಬಳಿ ಒಂದು ಮತ್ತೆ ಚಿಂತಾಮಣಿಯಲ್ಲಿ ಎರಡು ಕಡೆ ಈಗ ಈ ಒಂದು ಸರ್ವೆ ಕಾರ್ಯವನ್ನ ಮಾಡಲಾಗ್ತಿದೆ. ಕಳೆದ ಒಂದು ವಾರದಿಂದ ಕೂಡ ಈ ಒಂದು ತಯಾರಿಯಲ್ಲಿದ್ರು. ಅದೇ ಒಂದು 3-4 ದಿನಗಳಿಂದ ಹೆಲಿಕಾಪ್ಟರ್ ನಲ್ಲಿ ಈ ರೀತಿಯಾದಂತಹ ಒಂದು ಸರ್ವೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ GSI ಅಂತ ಅವರು ಏನು ಭೂಮಿಯ ಆಳದಲ್ಲಿನ ಖನಿಜ ಸಂಪತ್ತುಗಳ ಒಂದು ಎಷ್ಟು ಪದರಗಳಲ್ಲಿ ಸಿಗುತ್ತೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಈಗ ಸರ್ವೆ ಮಾಡೋದಕ್ಕೆ ಹೇಳಿದಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಸಾಕಷ್ಟು ಎರಡು ತಂಡಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೊಕ್ಕಮೂಡಿವೆ. ಒಂದು ಚಿಂತಾಮಣಿ, ಒಂದು ಬೀಚಗಾನಹಳ್ಳಿಯಲ್ಲಿ ನಿರಂತರವಾಗಿ ಈ ಒಂದು ಪ್ರಕ್ರಿಯೆಯನ್ನ ಅಂದ್ರೆ ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಎರಡು ಬಾರಿ ಏನು ಹೆಲಿಕಾಪ್ಟರ್ಗಳಲ್ಲಿ ಒಂದು ಸರ್ವೆ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಚಿನ್ನದ ಅದಿರು ಪತ್ತೆಯಾಗುತ್ತದೋ ಏನು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಮೀಕ್ಷೆಗಳಿಗೆ ಇಳಿದಿರುವಂತದ್ದು. ಒಟ್ಟಾರೆ ಇನ್ನೂ ಒಂದು 4-5 ದಿನಗಳ ಕಾಲ ಈ ಒಂದು ಸರ್ವೆ ಕಾರ್ಯ ನಡೆಯಲಿದೆ. ಸೊ ಹೀಗಾಗಿ ಜಿಲ್ಲಾಡಳಿತ ಸಾಕಷ್ಟು ಸಹಕಾರವನ್ನು ಕೂಡ ಈ ಒಂದು ತಂಡಕ್ಕೆ ಏನು ಕೇಂದ್ರ ಸರ್ಕಾರದಿಂದ ಆಗಮಿಸಿರುವಂತಹ ಒಂದು GSI ತಂಡಕ್ಕೆ ಕೂಡ ಸಹಕಾರವನ್ನು ಕೊಡ್ತಾ ಈ ಒಂದು ಸಮೀಕ್ಷಾ ಕಾರ್ಯ ನಡೀತಾ ಇರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ರವಿಕುಮಾರ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.